ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಮದುವೆ ಆದಮೇಲೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಇವತ್ತಿನ ದಿವಸ ಫಸ್ಟ್ ಡೇ ಆಗಿರುತ್ತೆ ಮದುವೆ ಮನೇಲಿ. ಸೊ ಒಂದಿಷ್ಟು ಜನ ಊರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಕಳಿಸ್ಕೊಡ್ತಾ ಇದ್ದೀವಿ. ಮದುವೆ ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ. ಸ್ಯಾಟರ್ಡೆ ಸಂಡೇ ಇತ್ತು, ಎನಿಹಾವ್ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ವಿ. ಸೊ ಅವತ್ತಿನ ದಿನ ಈವ್ನಿಂಗು ಹೊರಗಡೆ ಹೋಗೋಣ ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ನಾನು ನನ್ನ ಹಸ್ಬೆಂಡು ಹೊರಗಡೆ ಬಂದಿದ್ದೀವಿ ಪಾಪುಗೆ ಮನೆಯಲ್ಲೇ ಬಿಟ್ಟು. ಸೊ ಇಲ್ಲಿ ನನಗೊಂದು ಚಿಕ್ಕ ಇನ್ಸಿಡೆಂಟ್ ನೆನಪಾಗ್ತಾ ಇದೆ, ಅದನ್ನು ಹೇಳ್ತೀನಿ. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡ್ತಾರೆ. ನಾನು ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಸೊ ಆ ಟೈಮಲ್ಲಿ ಅವರು ಸ್ಯಾಟರ್ಡೇ ಸಂಡೇ ಹಾಲಿಡೇ ಇರ್ತಿತ್ತಲ್ಲ, ಆವಾಗ ಬ್ಯಾಂಗ್ಳೂರಿಗೆ ಬರ್ತಾಯಿದ್ರು. ನನಗೆ ಬ್ಯಾಂಗ್ಳೂರು ಸುತ್ತಾಡ್ಸೋಣ ಅಂತ ಹೇಳಿಬಿಟ್ಟು ಬೈಕೆಲ್ಲ ತೊಗೊಂಡು ಸುತ್ತಾಡಕ್ಕೆ ಹೋಗ್ತಿದ್ವಿ. ಆವಾಗ ನನಗೆ ಲೊಕೇಶನ್ ಎಲ್ಲ ಹಾಕಿ ಗೂಗಲ್ ಮ್ಯಾಪ್ ನನ್ನ ಕೈಲಿ ಕೊಡ್ತಿದ್ರು. ಆವಾಗ ನಾನು ಲೆಫ್ಟ್ ಇರೋದನ್ನ ರೈಟ್ ಇರೋದನ್ನ ಲೆಫ್ಟ್ ಅಂತ ಹೇಳಿ ಪಕ್ಕದಲ್ಲಿರೋ ಲೊಕೇಶನ್ಗೆ 10 ರೌಂಡ್ ಹಾಕಿಸ್ತಾ ಇದ್ದೆ. ಸೊ ಅವಾಗಿಂದ ಹಿಡಿದು ಇವತ್ತವರೆಗೂ ಅವ್ರು ನನಗೆ ಗೂಗಲ್ ಮ್ಯಾಪ್ಸ್ ಕೊಡೋದೇ ಇಲ್ಲ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಅವಾಗ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇವಾಗ ಪರ್ಫೆಕ್ಟಾಗಿ ಹೇಳಕ್ಕೆ ಬರುತ್ತೆ, ಆದರೂ ಕೂಡ ಮೊಬೈಲ್ ನನ್ನ ಕೈಲಿ ಕೊಡೋದೇ ಇಲ್ಲ. ನೀವು ಕೂಡ ಯಾವಾಗಾದರೂ ಈ ಥರ ಏನಾದರೂ ಮಿಸ್ಗೈಡ್ ಮಾಡಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀನಿ. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ಕೊಂಡ್ವಿ. ಸ್ವಲ್ಪ ಚೀಟಿಂಗ್ ಎಲ್ಲ ಆಯಿತು, ಅದೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಮನೆಗೆ ಬಂದ್ವಿ. ಇಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇರುತ್ತೆ. ಹುಡುಗ ಹುಡುಗಿಗೆ ಆಟ ಎಲ್ಲ ಆಡಿಸ್ತಾರೆ. ನಮ್ಮದ್ರಲ್ಲಿ ಯಾವೆಲ್ಲ ಆಟನ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋನ ನೋಡಿ. ಹುಡುಗ ಹುಡುಗಿ ಮದುವೆ ಆಗಿ ಮನೆಗೆ ಬಂದಮೇಲೆ ಗೇಮ್ಸ್ನ ಎಲ್ಲರೂ ಆಡಿಸ್ತಾರೆ ಅನಿಸುತ್ತೆ. ನಮ್ಮದ್ರಲ್ಲೂ ಕೂಡ ಆಟ ಆಡಿಸ್ತೀವಿ. ಏನೆಲ್ಲ ಆಟ ಆಡಿಸ್ತೀವಿ ಅಂಥೇಳಿ, ಫಸ್ಟ್ ಗೇಮ್ ಬಂದು ನೀರಲ್ಲಿ ಬಾಣನ ಹೊಡಿಬೇಕು. ಹಿಟ್ಟಿಂದ ಒಂದು ಮೀನನ್ನ ಮಾಡಿರ್ತಾರೆ, ಎಕ್ಸಾಕ್ಟ್ಲಿ ಅದ್ರ ಕಣ್ಣಿಗೆ ಬಾಣನ ಹೊಡಿಬೇಕು. ಹುಡುಗಿ ಅದನ್ನು ತಿರುಗಿಸ್ತಾ ಇರ್ತಾಳೆ ನೀರಲ್ಲಿ. ಸೊ ಅದು ಎಕ್ಸಾಕ್ಟ್ಲಿ ಕಣ್ಣಿಗೆ ಬೀಳೋ ಹಾಗೆ ಅದನ್ನು ಹೊಡಿಬೇಕು. ಸೊ ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ. ಒಂದಿಷ್ಟು ಗ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಯಾವ ಗೇಮ್ ಇರುತ್ತೆ ಅಂತಲೂ ತೋರಿಸ್ತೀನಿ. ಸೊ ಇವಾಗ ಗೇಮ್ ನಂಬರ್ 2 ಶುರು ಆಗುತ್ತೆ. ಇದು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಕೊಡದಲ್ಲಿ ಉಂಗುರನ ಹಾಕ್ತಾರೆ. ಸೊ ಹುಡುಕ್ಬೇಕು ಅದನ್ನು. ಸೊ ಫಸ್ಟ್ ನಾನೇನಂದೆ, ಅದನ್ನು ಹಾಕಲಿಕ್ಕೆ ಹೋಗಬೇಡಿ, ರಿಂಗು ಹಾಗೆ ಹುಡುಕ್ಲಿ ಅಂತ ಹೇಳಿದೆ. ಇಬ್ಬರು ಸೇರಿ ಎಷ್ಟೊತ್ತು ಹುಡುಕಿದ್ರು ಸಿಗಲೇ ಇಲ್ಲ ಅವ್ರಿಗೆ. ಸೊ ಆಮೇಲೆ ಅವರೇ ಗೆಸ್ ಮಾಡಿದ್ರು, ಉಂಗುರನೇ ಇಲ್ಲ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಗ್ಲಿಮ್ಸು ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬನ್ನಿ. ಅದರಲ್ಲಿ ಏನೂ ಇಲ್ಲ. ಎಷ್ಟೋ ಟೈಮ್ ವೇಸ್ಟ್ ಮಾಡಿದ್ರು ಅವ್ರಿಗೆ ಏನೂ ಸಿಗಲಿಲ್ಲ. ಸುಮ್ಮನೆ ಟ್ರಯಲ್ ಅಂಥೇಳಿ ಎಲ್ಲರೂ ರೇಗಿಸಿದ್ವಿ. ಸೊ ಅದಾದಮೇಲೆ ಆ್ಯಕ್ಚುಲಾಗಿ ರಿಂಗ್ನ ಹಾಕಿ ಅವ್ರು ಗೇಮ್ ಆಡಿಸಿದ್ದು. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ.
ಸೊ ಇವಾಗ ಗೇಮ್ ನಂಬರ್ 3 ಸ್ಟಾರ್ಟ್ ಆಗುತ್ತೆ. ಇಲ್ಲಿ 5 ಪೂರಿನ ಮಾಡಬೇಕು, 2 ಪೂರಿ ಹುಡುಗಿ ಮಾಡಬೇಕು, 2 ಪೂರಿ ಹುಡುಗ ಮಾಡಬೇಕು. ಕರೆಕ್ಟ್ ಶೇಪಲ್ಲಿ ಬರಬೇಕು. ಲಾಸ್ಟ್ 1 ಪೂರಿ ಇರುತ್ತಲ್ಲ ಅದು ಇಬ್ಬರು ಸೇರಿ ಹಿಡ್ಕೊಂಡು ರೌಂಡ್ ಶೇಪ್ ಮಾಡಬೇಕು. ಸೊ ಬನ್ನಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಸೊ ಈ ಒಂದು ಕಾಂಪಿಟೇಷನಲ್ಲಿ ಇಬ್ಬರು ವಿನ್ ಆಗ್ತಾರೆ. ಸೊ ಇವಾಗ ನೆಕ್ಸ್ಟ್ ಗೇಮ್ ನಂಬರ್ 4 ಸ್ಟಾರ್ಟ್ ಆಗುತ್ತೆ. ಸೊ ಇಬ್ಬರು ಕೂಡ ಹೋಗಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಬಂದಾದಮೇಲೆ ಅವ್ರಿಗೊಂದು ಪಾಪು ಹುಟ್ಟುತ್ತಲ್ಲ, ಸೊ ಅದನ್ನು ತೊಗೊಂಡು ಜಗಳ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಫನಿ, ಸುಮ್ಮನೆ ಹಾಗೆ ಜಗಳ ಮಾಡೋ ಥರ. ನನಗಾಗ್ತಾ ಇಲ್ಲ ನೋಡ್ಕೊಳ್ಳೋದು, ನಿನಗಾಗ್ತಾ ಇಲ್ಲ, ಸೊ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು, ಇಬ್ಬರು ಆಫೀಸ್ಗೆ ಹೋಗೋದು. ಹುಡುಗನ ಅಪ್ಪ ಅಮ್ಮ ಕೂಡ ಈ ಗೇಮಲ್ಲಿ ಭಾಗವಹಿಸ್ತಾರೆ. ಸೊ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಒಂದಿಷ್ಟು ಗೇಮ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇಷ್ಟೆಲ್ಲ ಗೇಮ್ಸ್ ಇರುತ್ತೆ, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಕತೆ ಇತ್ತು. ಸೊ ಪೂಜೆ ಮುಗಿಸ್ಕೊಂಡ್ವಿ, ಊಟ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಂದ ಹೊರಟ್ವಿ ಊರಿಗೆ ಅಂತ ಹೇಳಿಬಿಟ್ಟು. ಸೊ ಊರಿಗೆ ರೀಚ್ ಆಗೋಕ್ಕೆ 4 to 5 hours ಬೇಕು. ಆ 4 to 5 hours ನಾವು ಮನೇಲಿ ಇರಬೇಕಾಗಿದ್ದು. ಇನ್ನೂ ಬ್ಯಾಂಗ್ಳೂರ್ ಟ್ರಾಫಿಕಲ್ಲೇ ಇದ್ವಿ. ತುಂಬ ಜನ ಹೇಳೋದು ಕೇಳಿದ್ದೀವಿ, ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಬಟ್ ನಿಜವಾಗ್ಲೂ ಆ ಟ್ರಾಫಿಕ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ವಿ. ಹೋಗ್ತಾ ದಾರಿಯಲ್ಲಿ ಕೂಡ ತುಂಬ ಮಳೆ ಇತ್ತು. ಆಲ್ಮೋಸ್ಟ್ ನಮ್ಮ ಜರ್ನಿ ಡಬಲ್ ಆಯಿತು. 4 hours ಇರೋ ಜರ್ನಿ 8 hours ಆಗೋಯ್ತು. ನೈಟ್ ರೀಚ್ ಆದ್ವಿ ಮನೆಗೆ ಹೋಗ್ಬಿಟ್ಟು ಊರಿಗೆ. ಸೊ ದಾರಿಯಲ್ಲೇ ಊಟ ಎಲ್ಲ ಮಾಡಿಕೊಂಡು ರೀಚ್ ಆದ್ವಿ. ಹಬ್ಬಬ್ಬ ಹೇಗಾದರೂ ಆ ಬ್ಯಾಂಗ್ಳೂರಲ್ಲಿ ಇರ್ತಾರೋ ಟ್ರಾಫಿಕಲ್ಲಿ, ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.